ನೋಡಿ ಅಲ್ಲಿ ಕರೆ ಕುರಿ ಬಿಟ್ಟಿದ್ದಾರೆ. ಕರೆ ಕುರಿಗಳು ಅವರವಂತೂ ಏನಿಲ್ಲ ಅಂದರೂ ತುಂಬಾ ಕುರಿಗಳಿರ್ತವೆ. ಒಂದು ಹಂಗೇನು ಸಿಕ್ಕಿಲ್ಲ ತಿನ್ನ ನೋಡಿ ಆ ಕಡೆನೂ ಕೀಳ್ತೈತಿ ಹಣ್ಣು. ಫ್ರೆಂಡ್ಸ್ ಹಾಗೇನೆ ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಇವಾಗ ಆದಷ್ಟು ಎಲ್ಲ ಕೆಲಸ ಮುಗಿಸಿದ್ದೀನಿ. ಇವಾಗ ಹಸುಗಳು ಮೇಯ್ತಾ ಇದ್ದಾವೆ. ಹಸುಗಳನ್ನ ಇಟ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲೇ ಮೇಯ್ತಾ ಇದ್ದಾವೆ ನೋಡಿ. ಅಲ್ಲಿ ಕರೆ ಕುರಿ ಬಿಟ್ಟಿದ್ದಾರೆ. ಕರೆ ಕುರಿಗಳು ಅವರವಂತೂ ಏನಿಲ್ಲ ಅಂದರೂ ತುಂಬಾ ಕುರಿಗಳಿರ್ತವೆ. ಒಂದು 1000 ಹತ್ತತ್ರ ಕುರಿಗಳಿರ್ತವೆ ನೋಡಿ. ಎಷ್ಟೋ ಕುರಿಗಳಿದೆ. ಇಲ್ಲ ಗೌರಿ ಗೌರಿ ಗೌರು ಬಾ 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 ಆಯ್ತು ಮೇದು ಆಯ್ತು ಇಲ್ಲವಾ ಸುಂದ್ರಿಗಳು ನಮ್ಮನೆ ಸುಂದ್ರಿ. ಅವಳು ದೊಡ್ಡ ಸುಂದ್ರಿ, ಇವಳು ಸಣ್ಣ ಸುಂದ್ರಿ. ನೋಡವಾ ಬಿಚ್ಚುತ್ತೀನಿ ನಡಿ. ಹೆಂಗೆ ಓಡ್ತೀಯ ಅಂದರೆ ಮನೆ ಹತ್ರಕ್ಕೀಗ ಅಮ್ಮ ತುಂಬ್ಯ. ನಡಿ ಅಲ್ಲೆಲ್ಲ ಇಲ್ಲ ಸೋವನ್ ಬಾ, ಅಲ್ಲಿ ದೂರ ಐತದೆ. ಇಲ್ಲೇ ನಡಿ, ಹಿಂಗೆ ನಡಿ. ಇಲ್ಲಿ ಬರಲ, ನಾನು ಬರಲ್ಲ ಅಲಾಸಿ, ನಾನು ಹಿಂಗೆ ಹಿಡ್ಕೊಂಡೈತೀನಿ. ಹಿಂಬ ತಿನ್ಕೊಂಬಿಡ್ತಾಳೆ ಕೈನೇ ಇವಾಗ. ನಡಿ ಅವನ ಟೈಮ್ ಆಗೈತಿ. ಬಾ ಎಳ್ಕೊಂಡು ಹೋಗಿ, ಅದು ಎಲ್ಲಿಗೆ ಹೋಯ್ತೀಯ ಬವನ. ಅಯ್ಯೋ ಎಂಥದ ಮುಳ್ಳು ಸಿಗಾಯ್ಕತ್ತು ಇರವ. ಬಾ ತಿನ್ನ, ಅವಳನ್ನ ಇಟ್ಕೊಂಬತ್ತೀನಿ. ನೀಡಿ ಬೆಳಗಿಂದ ಏನು ಮಾಡ್ತಿದ್ದವ ನೀನು? ಮೇಯದ್ಬಿಟ್ಟು ಈಗ ಓಡಾಡ್ತಿದೀಯ. ಬಾ ತಿಂತಾನೆ ಇಲ್ಲ ನಂಗೆ ಆಡ್ತಾಳೆ. ನಾನು ತಿನ್ನಕ್ಕೆ ನೆನಾಕೊಂಡಿದ್ದೀನಿ. ನನಗೆ ನಿಧಾನಕ್ಕೆ ಕುಡಿ. ನೋಡಿ ಚೆಲ್ಕತಿ. ಇನ್ನು ಸಣ್ಣ 7 ತಿಂಗಳು ಕರ ನೀನು. ಸಣ್ಣ ಮಗಿನಂಗೆ ಆಡ್ತೀಯ ಇನ್ನೂ. ಎಲ್ಲೋಡು ಬಾ ಮುಂದಕ್ಕೆ. ಫ್ರೆಂಡ್ಸ್ ಹಾಗೆಯೇ ಟೈಮ್ ಬಂದು ಸಂಜೆ 6:30 ಆಗಿತ್ತು. ಯಜಮಾನ್ರು ಫೋನ್ ಮಾಡಿಬಿಟ್ಟು ನನಗೆ ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯ ಎರಡನ್ನೂ ಮಾಡು ಇವತ್ತು ಅಂತ ಹೇಳಿದರು. ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ಇಲ್ಲಿ ನಮ್ಮ ಮನೆಯಿಂದನೇ, ನಮ್ಮದೇ ಮರಗಳಿದ್ದಾವೆ 3, ಅದರಲ್ಲೇ ನುಗ್ಗೆ ಸೊಪ್ಪು ಕಿತ್ಕೊಳ್ತಾ ಇದ್ದೆ. ನುಗ್ಗೆ ಸೊಪ್ಪು ಈ ಶುಗರ್ ಪೇಷಂಟ್ಗಳಿರ್ತಾರಲ್ಲ ಅವರಂತೂ ನುಗ್ಗೆ ಸೊಪ್ಪು ವಾರಕ್ಕೊಂದು 3 ಸಲ ತಿನ್ನಬೇಕು, ಚೆನ್ನಾಗಿರುತ್ತೆ. ನಮ್ಮನೇಲಿ ಆಲ್ರೆಡಿ ಯಾರಿಗೂ ಶುಗರ್ ಇಲ್ಲ, ಆದ್ರೂ ಯಜಮಾನ್ರಿಗೆ ತುಂಬಾ ಇಷ್ಟ ನುಗ್ಗೆ ಸೊಪ್ಪು ಅಂದರೆ. ಹಾಗೆಯೇ ಈ ಕಡೆ 1-2 ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಸಹ ಕಿತ್ಕೊಳ್ತೀನಿ.
ಫ್ರೆಂಡ್ಸ್ ಹಾಗೇನೆ ಇವಾಗ ಮಳೆ ಹೋಗಿದೆಯಲ್ಲ, ನುಗ್ಗೆ ಸೊಪ್ಪು ಅಂತೂ ಫುಲ್ಲು ಫ್ರೆಶ್ ಆಗಿದೆ. ಅದು ಜಾಸ್ತಿ ಬಲ್ತೂ ಇಲ್ಲ, ನೋಡ್ಬೋದು ತುಂಬಾನೇ ಫ್ರೆಶ್ ಆಗಿದೆ. ಈ ಕಡ್ಡಿ ಇದಾವಲ್ಲ, ಇವನ್ನ ಆಡಿಗೆ ಹಾಕಿದ್ರೆ ಆಡ್ ತಿಂತವೆ. ಲಾಸ್ಟಿಗೆ ಇದೆಲ್ಲ ಬಿಡಿಸ್ಕೊಂಡಾದ್ಮೇಲೆ ನಾನು ಆಡಿಗೆ ಹಾಕ್ತೀನಿ. ಪಲ್ಯ ಮಾಡ್ಕೊಂಡು ತಿಂದೆ. ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು ಅಂತ ಅಂತಾರೆ. ನಾನು ಜಾಸ್ತಿ ಸೊಪ್ಪು ಮಾಡೋದು ಕಮ್ಮಿ, ಯಾಕೆಂದರೆ ನನಗೆ ಹೀಟ್ ಜಾಸ್ತಿ ಸ್ವಲ್ಪ. ಅದಕ್ಕೋಸ್ಕರ ಈ ಸೊಪ್ಪು ಜಾಸ್ತಿ ನಾನು ತಿನ್ನೋದಿಲ್ಲ. ಹಸ್ಬೆಂಡ್ಗೆ ತುಂಬಾ ಇಷ್ಟ, ನನಗೂ ತುಂಬಾ ಇಷ್ಟ. ಆದರೆ ತಿಂತು ಅಂದರೆ ಹೀಟ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಇನ್ನು ಹಸ್ಬೆಂಡ್ಗೆ ಸಖತ್ ಇಷ್ಟ. ಅವರೇ ಹೇಳಿದ್ದು ನುಗ್ಗೆ ಸೊಪ್ಪಿನ ಸಾಂಬಾರು ಅಥವಾ ಪಲ್ಯ ಎರಡರಲ್ಲಿ ಒಂದು ಮಾಡಿಕೊಡು ಅಂತ ಅಂದ್ಬಿಟ್ಟು. ಅಲ್ಲೇ ಒಂದು 3 ಡೇಸಿಂದಲೇ ಕೇಳ್ತಾನೆ ಇದ್ರು, ನಾನು ಮಾಡಿರಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ನೋಡಿ, ಇದು ಎಷ್ಟಿಷ್ಟ ಅದ್ರ ಎಲೆ ಬಂದಿದೆ ಸೊಪ್ಪು. ನೋಡಿ, ಒಂದೊಂದು ಎಲೆ ಎಷ್ಟಿಷ್ಟಲ್ಲೇ ಇದೆ. ಫ್ರೆಂಡ್ಸ್ ಹಾಗೆಯೇ ನಾನು ನುಗ್ಗೆ ಸೊಪ್ಪೆಲ್ಲ ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡು ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ನ ಇಟ್ಬಿಟ್ಟು ತೊಗರಿಬೇಳೆನ ಹಾಕಿ ಹಾಗೆಯೇ ಇವಾಗ ನುಗ್ಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ಇವಾಗ ಒಂದು ಟೊಮೊಟೊನ ಹಾಕಿದ್ದೀನಿ. ಹಾಗೆಯೇ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಇವಾಗ 1-2 ವಿಸಲ್ ಕೂಗಿಸ್ತೀನಿ. ಫ್ರೆಂಡ್ಸ್ ಹಾಗೆಯೇ ಈ ಕಡೆ ಮಸಾಲೆನ ಹುರ್ಕೊಳ್ಳೋದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಕಡೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿ, 1-2 ಪೀಸ್ ಬೆಳ್ಳುಳ್ಳಿನ, ಹಸಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹಾಗೆಯೇ ಈ ಕಡೆ ಸ್ವಲ್ಪ ಕೊಬ್ಬರಿ ಪೀಸ್ನ ಹಾಕ್ತೀನಿ. ಫ್ರೆಂಡ್ಸ್ ಹಾಗೆಯೇ ಕಾಳು ಮತ್ತು ಟೊಮೊಟೊನ ಬೇಯಿಸ್ಕೊಂಡಿರೋದು ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಮಸಾಲೆನೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನೆಲ್ಲ ರುಬ್ಕೊಂಡ್ಬಿಟ್ಟು ಬರ್ತೀನಿ. ಫ್ರೆಂಡ್ಸ್ ಹಾಗೆಯೇ ಮಸಾಲೆನ ರುಬ್ಕೊಂಡ್ಬಂದಿದ್ದೀನಿ. ಇವಾಗ ಒಂದು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಸಿಡ್ದಿದೆ. ಇವಾಗ ನಾನು ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ನಾನು ಸೊಪ್ಪು ಬೇಯಿಸ್ಕೊಂಡಿದ್ದು ಸಪ್ಪೆ ರಸ ಇರುತ್ತಲ್ಲ, ಅದನ್ನು ಸಹ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ಇವಾಗ ಸಾಂಬಾರ್ಗೆ ಹಾಕ್ಬಿಟ್ಟು ಈಗ ರುಚಿಗೆ ಉಪ್ಪನ್ನ ಸೇರಿಸಿದ್ರೆ ರೆಡಿ ಆಯಿತು ನುಗ್ಗೆ ಸೊಪ್ಪಿನ ಬಸ್ಸಾರು. ಹಾಗೆಯೇ ಈ ಕಡೆ ಸೊಪ್ಪನ್ನು ಸಹ ಇವಾಗ ಹುರಿತೀನಿ. ಇವಾಗ ಒಂದು ಬಾಣಲೆನ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಮತ್ತು ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೇನೆ 2 ಮೊಟ್ಟೆನ ಒಡೆದು ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಹಾಕಿದರೆ ನುಗ್ಗೆ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಹಾಗೆ ನೈಟ್ ವಿಡಿಯೋನ ನಾನು ಈಗ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಆ ಕಡೆನೂ ಕೇಳ್ತೈತಿ. ಈ ನಮ್ಮ ಆಡುಗಳು ಈ ಗಸಗಸೆ ಮರದ್ದು ಇದೆಯಲ್ಲ ಚಕ್ಕೆನ, ಅದನ್ನು ಎಪ್ಕೊಂಡು ತಿಂತವೆ. ಅದು ಏನು ರುಚಿ ಕಾಣಿಸುತ್ತೋ ಗೊತ್ತಿಲ್ಲ ಇವಕ್ಕೆ. ಯಾವಾಗ್ಲೂ ಹಿಂಗೆ ಮಾಡ್ತವೆ. ಅದಕ್ಕೆ ಇವಾಗ ಸ್ವಲ್ಪ ತಪ್ಪೆನ ಸವರ್ತಾ ಇದ್ದಾರೆ ನಮ್ಮ ಮನೆಯವರು. ನೋಡ್ರಿ ಇನ್ನೊಂದು ಬಳಿ.
ಸೀಬೆಹಣ್ಣು ಐತೆ. ಐ ಜಾಸ್ತಿ ಹಣ್ಣಾದರೆ ಚೆನ್ನಾಗಿರಲ್ಲ ಅಲ್ವಾ? ಮೀಡಿಯಮ್ ಆಗಿ ಹಣ್ಣಾದರೆ ಅಲ್ಲಿ ಫಸ್ಟ್ನೇ ಹಣ್ಣು. ಚೆನ್ನಾಗಿ ಈತವೆ ನೀರು. ಇಲ್ಲಿ ಕೆಳಗಡೆ ಹೋಗ್ಯವಲ್ಲಿ ಅಲ್ಲಲ್ಲ. ನೀರು ಈ ಸಲ ಏನಾರು ಮಾಡಿ ಗಿಡ ಚೆನ್ನಾಗಿ ಬೆಳೆಸ್ಬೇಕು. ಅವಾಗ ಫಸ್ಟ್ ಒಂದು 4 ಫುಟ್ ಇದ್ರೆ ಅವಾಗ ಸಖತ್ ದಪ್ಪ ಇದ್ದಲ್ವ? ಹಂಗೆ ಆಯ್ತು. ಇದು ಹುಳ ಆಯ್ತಾ? ಬೀಜ ಇಲ್ವಲ್ಲ, ಜಾಸ್ತಿ ಬೀಜ ಇಲ್ಲ ಅಲ್ವಾ ಇದ್ರಲ್ಲಿ? ಅದೇ ಹೊರಗಡೆ ಇದ್ರಲ್ಲಿ ಮಾತ್ರ ಪ್ಯಾಕೆಟ್ಗೆ ಹಾಕಿ ಆಯ್ತು ಒಂಥರ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಒಳಗಡೆ ಬೀಜನೇ ಇಲ್ಲ.